ಗೋಕಾಕ್ ಅಂತ ಬಂದರೆ ನೀವು ಈ ದೇವಸ್ಥಾನವನ್ನು ಮಿಸ್ ಮಾಡಬೇಡಿ. ಈ ದೇವಸ್ಥಾನಕ್ಕೆ ಬಂದರೆ ನಿಮಗೆ ನೆಮ್ಮದಿ ಹಾಗೆ ಮನಸ್ಸಿಗೆ ಒಂಥರ ಶಾಂತಿ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಂದಿದ್ದೀವಿ ಗೋಕಾಕ್ದಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿ ಟೆಂಪಲ್ಗೆ. ಇವಾಗ ದೇವಿ ದರ್ಶನವನ್ನು ತಗೊಳ್ತಾ ಇದ್ದೀವಿ. ನೋಡ್ಬೋದು ದೇವಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ದೇವಿ ದರ್ಶನ ಎಲ್ಲ ನಾವು ಕೂಡ ಚೆನ್ನಾಗಿ ತೊಗೊಂಡ್ವಿ. ಹಾಗೆ ಅಷ್ಟೊಂದು ಜನ ಕೂಡ ಇರಲಿಲ್ಲ ನಾವು ಬಂದ ಕೂಡಲೇ. ಹಾಗೆ ಸೈಡಲ್ಲಿ ಹನುಮಪ್ಪ ಗುಡಿ ಕೂಡ ಇದೆ. ಆ ದೇವ್ರದ್ದು ಕೂಡ ದೇವಸ್ಥಾನದ ಹೋಗಿ ನಾವು ದರ್ಶನವನ್ನು ತೊಗೊಂಡ್ವಿ. ಹಾಗೆ ಸುತ್ತಮುತ್ತ ವಾತಾವರಣ ನೋಡ್ಬೋದು ಎಷ್ಟು ಶಾಂತವಾಗಿದೆ ಅಂತ. ಏನೋ ಒಂಥರ ಖುಷಿಯಾಗುತ್ತೆ ದೇವಸ್ಥಾನಕ್ಕೆ ಬಂದರೆ. ಹಾಗೆ ಮನಸ್ಸಿಗೆ ನೆಮ್ಮದಿ ಕೂಡ ಆಗುತ್ತೆ. ಎಷ್ಟೇ ಟೆನ್ಷನ್ ಇದ್ದರೂ, ಎಷ್ಟೇ ನಮ್ಮ ಮನಸ್ಸಿಗೆ ತಳಮಳ ಇದ್ದರೂ ಕೂಡ ಇಂಥ ದೇವಸ್ಥಾನಕ್ಕೆ ಬಂದು ಒಂದು 5 ನಿಮಿಷ ಕೂತ್ಕೊಂಡ್ರೆ ಸಾಕು ದೇವಸ್ಥಾನದಲ್ಲಿ. ಅಷ್ಟೇ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಎಲ್ಲನೂ ಒಂಥರ ಮರ್ತು ಹೋದಾಗೇ ಆಗುತ್ತೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಬಂದರೆ ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು ನೀವು ಸುತ್ತಮುತ್ತ ಎಷ್ಟು ಚೆನ್ನಾಗಿ ವಾತಾವರಣ ಇದೆ ಅಂತ. ಹಾಗಾಗಿ ನೀವು ಕೂಡ ಮಿಸ್ ಮಾಡದೆ ಗೋಕಾಕ್ ಬಂದರೆ ಈ ದೇವಿ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ತುಂಬಾ ಚೆನ್ನಾಗಿ ವಾತಾವರಣ ಇದೆ. ಮತ್ತು ಕೆಲವೊಂದು ರೀಲ್ಸ್ ಮಾಡ್ತಕ್ಕಂಥ ಜಾಗ ಕೂಡ ಇದೆ ಅಂತಲೇ ಹೇಳ್ಬೋದು. ಮತ್ತು ಇಲ್ಲಿ ಸೈಡಲ್ಲಿ ಒಂದು ಕಲ್ಯಾಣ ಮಂಟಪ ಕೂಡ ಇದೆ. ಹಾಗಾಗಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೆಲ್ಲ, ಮದುವೆ ಫಂಕ್ಷನ್ಗಳು ಎಲ್ಲ ನಡೀತಾ ಇರ್ತವೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ ಲಕ್ಷ್ಮೀ ದೇವಿಯ ಜಾತ್ರೆ 5 ವರ್ಷಕ್ಕೊಮ್ಮೆ ಆಗುತ್ತೆ. ಸೊ ಹಾಗಾಗಿ ಈಗ ಮೊನ್ನೆ 25ಗೆ ಆಗಿದೆ. ಕೊರೋನಾ ಟೈಮಲ್ಲಿ ಆಗಿದ್ದರಿಂದ ಮೊನ್ನೆ 2025ರಲ್ಲಿ ದೇವಿಯ ಜಾತ್ರೆ 1 ತಿಂಗಳೇ ಅದ್ಧೂರಿಯಾಗಿ ಆಗುತ್ತೆ. ಹಾಗೆ ಭಂಡಾರದಲ್ಲಿ ತುಂಬಾ ವಿಜೃಂಭಣೆಯಿಂದ ಆಗುತ್ತೆ. ಇಲ್ಲಿ ರೀಲ್ಸ್ ಮಾಡ್ತಾಯಿದ್ರು, ತುಂಬ ಜನ ಕೂಡಿ ರೀಲ್ಸ್ ಮಾಡ್ತಾಯಿದ್ರು. ಹಾಗೆ ಇಲ್ಲೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ವಾತಾವರಣ ಇದೆ ಅಂತ. ಕೆಲವೊಂದು ಫಿಲ್ಮ್ ಶೂಟಿಂಗ್ ಕೂಡ ಆಗಿದೆ ಇಲ್ಲಿ. ಹಾಗಾಗಿ ನೀವು ಮಿಸ್ ಮಾಡದೆ ಈ ದೇವಿ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ದೀರಾ ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ನಾವು ಕೂಡ ದೇವಿ ದೇವಸ್ಥಾನ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಮಾರ್ಕೆಟಲ್ಲಿ ಬಂದ್ವಿ. ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇತ್ತು, ಹಾಗಾಗಿ ಮಾರ್ಕೆಟಲ್ಲಿ ಬಂದ್ವಿ. ಮಾರ್ಕೆಟಲ್ಲಿ ಸ್ವಲ್ಪ ತರಕಾರಿಗಳು ಹಾಗೆ ಮನೆಗೆ ಬೇಕಾದಂಥ ಕಿರಾಣಿ ಐಟಮ್ಸ್ಗಳನ್ನೆಲ್ಲ ತೊಗೊಂಡು ಇವಾಗ ಮನೆಗೆ ಹೋಗಬೇಕು. ಸೊ ಹಾಗಾಗಿ ಇವಾಗ ಮಾರ್ಕೆಟಲ್ಲಿದ್ದೀವಿ. ನೋಡ್ಬೋದು ಎಷ್ಟು ಫ್ರೆಶ್ ಆಗಿರ್ತಕ್ಕಂಥ ತರಕಾರಿಗಳು ಸಿಗ್ತಾ ಇದ್ದಾವೆ ಅಂತ. ಟೊಮೆಟೊ, ಈರುಳ್ಳಿ, ಪಟಾಟೊ, ಬೀನ್ಸು, ಕ್ಯಾಬೀಸು ಮತ್ತು ಹಾಗಲಕಾಯಿ, ಬದನೆಕಾಯಿ ಇವುಗಳಂತೂ ರೇಟ್ ಅಂತೂ ಇವಾಗಲೇ ಸ್ವಲ್ಪ ಕಡಿಮೆ ಇದೆ. ನಮ್ಮೂರಲ್ಲಿ ಬಂದುಬಿಟ್ಟು ಟೊಮೆಟೊ 1 kgಗೆ 30 ರುಪೀಸ್ ಇದೆ. ನಿಮ್ಮೂರಲ್ಲಿ ಎಷ್ಟಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಬದನೆಕಾಯಿ ಬಂದುಬಿಟ್ಟು 60 ರುಪೀಸ್ kg ಇದೆ. ಮತ್ತು ಉಳ್ಳಾಗಡ್ಡಿ ಬಂದುಬಿಟ್ಟು 30 ರುಪೀಸ್ kg ಇದೆ ನಮ್ಮೂರಲ್ಲಿ. ನಿಮ್ಮೂರಲ್ಲಿ ಎಷ್ಟಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಹಾಗೆ ಇವಾಗ ಎಲ್ಲ ತರಕಾರಿಗಳನ್ನ ತೊಗೊಂಡು ನಾವು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಸಂತೆ ಎಲ್ಲ ಕೂಡಿದೆ ಅಂತ. ವೀಕ್ಲಿ ಸಂಡೇ ಅಂತ ಬಂದರೆ ನಮ್ಮೂರಲ್ಲಿ ತುಂಬ ದೊಡ್ಡ ಸಂತೆನೇ ಆಗಿಬಿಡುತ್ತೆ. ಇದು ಯಾವುದು ವಸ್ತು ಸಿಗಲ್ಲ ಅಂತಲೇ ಹೇಳಲ್ಲ, ಎಲ್ಲ ವಸ್ತುನೂ ಸಂತೆಯಲ್ಲಿ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ವೀಕ್ಲಿ 1 ಟೈಮ್ ಸಂತೆಗೆ ಹೋದ್ರೇ ನಮಗೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸಂಡೇ ಬಂತು ಅಂದರೆ ಸಾಕು ಸಂತೆಯೇ ಸಂತೆ. ಹಾಗೆ ಡೈಲಿ ಕೂಡ ಇರುತ್ತೆ, ಆದರೆ ಸಂಡೇಗಿರ್ತಕ್ಕಂಥ ವ್ಯಾಲ್ಯೂ ಡೈಲಿ ಇರಲ್ಲ. ಸೊ ಹಾಗಾಗಿ ಸಂಡೇ ಸಂತೆ ಮಾಡಿದ್ರೇ ಸಂತೆ ಅಂತಲೇ ಹೇಳ್ತಾರೆ ನಮ್ಮ ಕಡೆ ಹಳ್ಳಿ ಜನ. ಸೊ ಹಾಗಾಗಿ ಸಂಡೇ ಬಂದು ನಾವು ಸಂತೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ.
ಮತ್ತು ನಿಮ್ಮೂರಲ್ಲಿ ಯಾವ ದಿನ ಯಾವ ವಾರ ಸಂತೆಯಾಗುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಇವಾಗ ನಾವು ಮನೆ ಕಡೆಗೆ ಹೋಗ್ತಾ ಇದ್ವಿ. ಹಾಗೆ ಹಾದಿಯಲ್ಲಿ ಕೆಲವು ರೋಡೆಲ್ಲ ದೊಡ್ಡದಾಗಿ ಮಾಡ್ತಾ ಇದ್ದಾರೆ. ಕೆಲವೊಂದು ಅಂಗಡಿಗಳು ಎಲ್ಲ ಇವಾಗ ತುಂಬಾ ಲಾಸಲ್ಲಿದ್ದೀವಿ ಅಂದರೆ ಮುಚ್ಚಾಕಿದ್ದಾರೆ. ಹಾಗಾಗಿ ರೋಡನ್ನು ದೊಡ್ಡದಾಗಿ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು ಇಲ್ಲಿ. ಹಾಗಾಗಿ ಮನೆಗೆ ಬಂದ ಕೂಡಲೇ ಒಂಟೆಗಳು ಬಂದುಬಿಟ್ಟಿದ್ವು ನಮ್ಮ ಮನೆ ಸೈಡಲ್ಲಿ. ಇವು ವರ್ಷಕ್ಕೆ ಒಂದು ಸಾರಿ ಆದರೂ ನಮ್ಮ ಕಡೆ ಒಂಟೆಗಳು ಬರ್ತಾ ಇರ್ತವೆ. ನಿಮಗೆ ಕೈಲಾದಷ್ಟು ಸಹಾಯ ಮಾಡಿ ಅಂತ ಬಂದಿರ್ತಾರೆ. ಹಾಗಾಗಿ ನಾವು ಕೂಡ ಅಕ್ಕಿ ಕೊಟ್ಟಿವಿ, ಹಾಗೆ ಕಾಣಿಕೆ ರೂಪದಲ್ಲಿ ಕೆಲವೊಂದು ಅಷ್ಟು ಅಮೌಂಟ್ ಕೂಡ ಕೊಟ್ಟಿದ್ವಿ. ಇವಾಗ ತೊಗೊಂಡು ಅವರು ಹೋಗ್ತಾಯಿದ್ರು. ಅದಕ್ಕೆ ಸ್ಕೂಲ್ ಮಕ್ಕಳೆಲ್ಲ ಹಿಂದ್ಗಡೆ ಓಡಾಡ್ತಾಯಿದ್ರು, ಒಂಟೆ ಬಂದಿದೆ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಅಂತ. ವರ್ಷದಲ್ಲಿ ಈ ರೀತಿ ಒಂಟೆಗಳು ನಮ್ಮ ಸೈಡ್ ಬರ್ತಾ ಇರ್ತವೆ. ನೋಡ್ಬೋದು ಎಷ್ಟು ಎತ್ತರವಾಗಿ ಅವು ಒಂಟೆಗಳು ತಮಗೆ ಬೇಕಾಗಿರೋ ಫುಡ್ಡನ್ನು ತಿಂತಾ ಇದ್ದಾವೆ ಅಂತ. ಲಕ್ಷ್ಮೀ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತೀನಿ. ಎಲ್ಲರಿಗೂ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಆ ದೇವಿ ಕಾಪಾಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತಾ ಇಲ್ವಾ ಅಂತ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಬೇರೆ ಒಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಆಲ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಕೀಪ್ ಸಪೋರ್ಟ್.